ಅನೇಕ ಸುದ್ದಿಗಳನ್ನು ತರ್ತೀವಿ. ಆ ಮೂಲಕ ಆ ಸುದ್ದಿಗೆ ಹಿಂದೆ ಇರುವಂತಹ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಕೂಡ ಒಂದು ಸುದ್ದಿ ತಂದಿದ್ದೀವಿ. ನಾನು ಮೊನ್ನೆ ಈ ಸುದ್ದಿಯನ್ನ ತಗೊಂಡಿದ್ದೆ. ಸಮಯದ ಅಭಾವದ ಕಾರಣಕ್ಕಾಗಿ ಆ ಸುದ್ದಿಯನ್ನು ಅವತ್ತು ಕಂಪ್ಲೀಟ್ ಆಗಿ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈಗ ಮತ್ತೊಮ್ಮೆ ತಗೋತಾ ಇದ್ದೀನಿ. ಆ ಸುದ್ದಿ ಏನಪ್ಪಾ ಅಂತಂದ್ರೆ, ಈ ಜನರಿಗೆ ಕನಿಷ್ಠ ಸೌಲಭ್ಯ ಕೂಡ ಇಲ್ಲ. ಜಾಗ ಕೊಟ್ಟು ಹಕ್ಕುಪತ್ರನೂ ಕೊಟ್ಟರು, ಆದ್ರೆ ಅವರಿಗೆ ಸಿಗಬೇಕಾದ ಆ ಜಾಗ ಸಿಗಲಿಲ್ಲ. ಕೆಲವು ಗಿರಿಜನ ಕುಟುಂಬದ ಸಮಸ್ಯೆ. ಅಲ್ಲಿ ಆ ಸಮುದಾಯ ನೂರಾರು ವರ್ಷದಿಂದ ವಾಸ ಮಾಡ್ತಾ ಇದೆ. ಗಿರಿಜನರು, ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಕನಿಷ್ಠ ಮೂಲಭೂತ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಅವರ ಕರಾಳ ಬದುಕು ಹೇಗಿದೆ ಅಂತ ಈ ಸುದ್ದಿ ಮುಖಾಂತರ ನಿಮ್ಮ ಮುಂದೆ ತೋರಿಸ್ತಾ ಇದ್ವಿ. ಜೊತೆಗೆ ಅದಾದ ನಂತರ ಸಂಬಂಧಪಟ್ಟವರು ಯಾರ್ಯಾರು ಅನ್ನೋದನ್ನು ಕೂಡ ಹೇಳ್ತೀನಿ. ಇವರ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ಇದು ನಮ್ಮ ಇವತ್ತಿನ ಸೂಪರ್ 3 ಫೈಟ್. ಬನ್ನಿ ನೋಡೋಣ. ಭಿಕ್ಷೆ ಬೇಡ್ದಾಗೆ ನಿಮ್ಮ ಕಾರಿಂದ ನಾವು ಬೇಡ್ತೀವಿ. ಅದೇನು ಉಪಕರಣ ನಮಗೆ ಮಾಡದಿದ್ರು ಕೂಡ ಎಲೆಕ್ಷನ್ ನಾವು ಈ ಊರಿಂದ ಇದ್ದವರು ಯಾರೂ ನಾವು ಎಲೆಕ್ಷನ್ ಕೂಡ ನಾವು ಕೊಡೋದಿಲ್ಲ. ಓಟುನವರು ಬರ್ತಾರೆ, ಓಟು ಆದ ಮೇಲೆ ಹೋಗ್ತಾರೆ, ಮತ್ತೆ ತಿರುಗಿ ನೋಡೋದಿಲ್ಲ. ಮತ್ತೆ ಕೇಂದ್ರ ಸರ್ಕಾರದಿಂದನೇ ರೂಲ್ಸ್ ಇದೆಯಲ್ವಾ, ಆದಿವಾಸಿಗಳಿಗೆ ಎಲ್ಲ ಸವಲತ್ತು ಕೊಡಬೇಕು ಅಂತ. ಅಲ್ಲಿಂದ ಬಂದು ಇಷ್ಟು ಪುಟ್ಟ ಜಿಲ್ಲೆಯಲ್ಲಿ ನಾವು ಅಷ್ಟು ಹೋರಾಟ ಇದು ಮಾಡಿದಾಗ ಇಲ್ಲಿ ಬಂದು ಸ್ಟೇ ಮಾಡ್ತಾರೆ. ಒಂದ್ ಕಡೆ ಮರ ಬಿದ್ದು ಧ್ವಂಸಗೊಂಡಿರುವ ಮನೆ, ಮತ್ತೊಂದ್ ಕಡೆ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಜೀವನ ಸಾಗಿಸುತ್ತಿರುವ ಜನ, ರಸ್ತೆ ಇಲ್ಲದೆ ಕಲ್ಲು ಬಂಡೆಗಳ ಮೇಲೆ ನಡೆದು ಸಾಗುತ್ತಿರುವ ಬಡ ಕುಟುಂಬಗಳು. ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರು ಗ್ರಾಮದ ಬಂದಕ್ಕಳ ಕಾಲೋನಿಯಲ್ಲಿ. ಹೌದು, ಇದು ಗಿರಿಜನರ ದುರಂತದ ಕತೆ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275ರಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಕುಟುಂಬಗಳು ನೂರಾರು ವರ್ಷಗಳಿಂದ ವಾಸ ಮಾಡ್ತಿವೆ. ಅದಕ್ಕೆ ಇಲ್ಲಿರುವ ಕಾಫಿ, ತೆಂಗು, ಅಡಿಕೆ ಗಿಡಗಳೇ ಸಾಕ್ಷಿಯಾಗಿ ನಿಂತಿವೆ. ಅರಣ್ಯ ಇಲಾಖೆಯಿಂದ ಗಿರಿಜನರ 6 ಕುಟುಂಬಗಳಿಗೆ 3 ರಿಂದ 9 ಎಕರೆ ತನಕ ಜಾಗವನ್ನ ನೀಡಲಾಗಿದೆ. ಎಲ್ಲರಿಗೂ ಹಕ್ಕುಪತ್ರವನ್ನ ನೀಡಲಾಗಿದೆ. ಆದರೆ ಇವರಿಗೆ ಸಂಪರ್ಕದ ರಸ್ತೆ ಇಲ್ಲ, ಜೊತೆಗೆ ವಿದ್ಯುತ್ ಸಂಪರ್ಕ ಇಲ್ಲ. ಕುಡಿಯ ಜನಾಂಗಕ್ಕೆ ಸೇರಿದ ಈ ಕುಟುಂಬಗಳು ಮುರಿದು ಬೀಳುವಂತಹ ಮನೆಯಲ್ಲಿ ನರಕದ ಜೀವನ ನಡೆಸುತ್ತಿದ್ದಾರೆ. 2023ರಲ್ಲಿ ರಸ್ತೆಗೆ 400 ಮೀಟರ್ ನಷ್ಟು ಕಾಂಕ್ರೀಟ್ ಹಾಕಲಾಗಿದೆ. ಉಳಿದಂತೆ ಕಲ್ಲು ಬಂಡೆಗಳಿಂದ ಕೂಡಿದ ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡಲಾಗುತ್ತಿಲ್ಲ. ಈ ಎಲ್ಲ ಕುಟುಂಬಗಳಿಗೆ ಆಸರೆಯಾಗಿರುವುದು ಈ ಒಂದು ಜೀಪ್ ಮಾತ್ರ. ಇವರನ್ನ ಹೊರತುಪಡಿಸಿ ಬೇರೆ ಯಾರು ಇಲ್ಲಿಗೆ ಬರಲು ಒಪ್ಪೋದಿಲ್ಲ. ಈ ಜೀಪು ಬರೆದಿದ್ರೆ ತಲೆ ಮೇಲೆ ದಿನಸಿಗಳನ್ನ ಹೊತ್ತು ನಡಿಬೇಕು, ಅನಾರೋಗ್ಯವಾದ್ರೆ ಆಸ್ಪತ್ರೆಗೆ ಹೊತ್ತು ತರಬೇಕು. ಜೀವನ ಕೂಲಿ ಮಾಡಬೇಕು. ಮತ್ತೆ ಮನೆಗೆ ಮರ ಬಿದ್ದು ಯಾವ ಪರಿಹಾರ ಸಿಕ್ಕಿಲ್ಲ. ಮತ್ತೆ ರೋಡ್ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಸೋಲಾರ್ ಉಂಟು. ಅದು ಮರ ಬಿದ್ದು ಒಂದು ಬಲ್ಬ್ ಒತ್ತುತ್ತೆ, ಒಂದು ಅರ್ಧ ಗಂಟೆ ಊಟ ಮಾಡೋ ತನಕ ಇರುತ್ತದೆ. ಮತ್ತೆ ಇಲ್ಲ. ನೋಡಿದ್ದಾರೆ, ರೆವಿನ್ಯೂವರು ಬಂದಿದ್ದಾರೆ, ಪಂಚಾಯತಿಯವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಾವುದಿಲ್ಲ, ಕಷ್ಟ ಆಗ್ತದೆ. ಮತ್ತೆ ಎಂತ ಮಾಡೋದು? ಓಟುನವರು ಬರ್ತಾರೆ, ಓಟು ಆದ ಮೇಲೆ ಹೋಗ್ತಾರೆ, ಮತ್ತೆ ತಿರುಗಿ ನೋಡೋದಿಲ್ಲ. ಅವರು ಅರ್ಧದವರೆಗೆ ಮಾಡಿದ್ದಾರೆ, ಮತ್ತೆ ಮಾಡಿಲ್ಲ. ಓಟು ಕೇಳುವಾಗ ಬರ್ತಾರೆ, ಮತ್ತೆ ಬರೋದಿಲ್ಲ. ನಾನು ಒಂದು 15 ವರ್ಷದಿಂದ ಈ ಕಡೆ ಬರ್ತಾ ಇದ್ದೇನೆ. ಈ ಕಡೆ ಇಲ್ಲಿ ಬರೋ ರಸ್ತೆ ಎಲ್ಲ ಹೀಗೆ ಇರೋದು. ಏನಾದ್ರು ಸೀರಿಯಸ್ ಆದ್ರೆ ಇವರು ಇಲ್ಲಿಂದ ಕಾಲ್ ಮಾಡ್ತಾರೆ. ಎಲ್ಲಾರು ನೆಟ್ವರ್ಕ್ ಇಲ್ಲ, ಎಲ್ಲಾರು ನೆಟ್ವರ್ಕ್ ಇದ್ದ ಜಾಗದಲ್ಲಿ ಬಂದು ಕಾಲ್ ಮಾಡ್ತಾರೆ. ಆಗ ನಾವು ಮಳೆಗಾಲಲ್ಲೆಲ್ಲ ಬರೋ ಬಾರಿ ಕಷ್ಟ ಆಗ್ತದೆ. ಜೀಪ್ ಹತ್ತುದಿಲ್ಲ, ಏನಿಲ್ಲ. ಮತ್ತೆ ಇಲ್ಲಿ ಬಂದು ಎತ್ತುವಾಗ ಮತ್ತೆ ಸೀರಿಯಸ್ ಇದ್ದವರು ಒಂದು ನಮೂನೆ ಆಗ್ತಾರೆ. ಮತ್ತೆ ಅವರನ್ನು ಕರ್ಕೊಂಡೋಗಿ ಮಡಿಕೇರಿಗೆ ಹಾಕಿ ಎಲ್ಲ ಬರೋದು. ಮತ್ತೆ ಬಾರಿ ಕಷ್ಟ. ಇಲ್ಲಿ ರೋಡ್ ಇದೆ ಮೈನ್. ಮತ್ತೆ ಮನೆ ಅದೆಲ್ಲ ಅವ್ರದೆಲ್ಲ ಬೀಳ್ಲಿಕ್ಕೆ ಆಗಿದೆ. ಎಲ್ಲ ಕಷ್ಟಲ್ಲೇ ಇರುವುದು ಅವರು. ಬೇರೆ ಜಿಪಿ ಅವರು ಈಗ ನಾವು ಯಾರನ್ನು ಕಳಿಸಿದ್ರೆ ಅವರು ಬರಲಿಕ್ಕೆ ಒಪ್ಪುದಿಲ್ಲ. ನಾವು ಒಬ್ಬರೇ ಬರೋದು ಜಾಸ್ತಿ. ಅವರು ನನಗೆ ಕಾಲ್ ಮಾಡೋದು. ಬೇರೆ ನಾನು ಎಲ್ಲಾರು ಎಮರ್ಜೆನ್ಸಿ ಬೇರೆ ಹೋಗಿದ್ದರೆ ಬೇರೆಯವರನ್ನು ಕಳಿಸುವಾಗ ಅವ್ರು ಬರೋಲಿಕ್ಕೆ ಒಪ್ಪುದಿಲ್ಲ. ರೋಡ್ ನೋಡಿ ಕಷ್ಟ ಉಂಟು ನಲ್ಲಿದಲ್ಲಿ. ಇನ್ನು ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಗ್ರಾಮದಲ್ಲಿ ಯಾರಾದರೂ ಅನಾರೋಗ್ಯಕ್ಕೀಡಾದ್ರೆ ದೇವರೇ ಕಾಪಾಡಬೇಕು. ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ಗೆ ಸೇರಿಕೊಂಡಿದ್ದಾರೆ. ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿ ಬೇರೆಡೆ ಕೆಲಸಕ್ಕೆ ಸೇರಿಕೊಂಡಿದ್ದು ತಂದೆ ತಾಯಿ ಮಾತ್ರ ಇಲ್ಲಿ ವಾಸ ಮಾಡ್ತಿದ್ದಾರೆ.
ಇನ್ನು ಇಲ್ಲಿ ಮಳೆಗಾಲದಲ್ಲಿ ಮನೆಗಳ ಮೇಲೆ ಮರಗಳು ಬಿದ್ದು 2 ಮನೆಗಳು ಸಂಪೂರ್ಣ ಜಖಮಾಗಿವೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಂದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ 2 ವರ್ಷವಾದ್ರೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಸರ್ಕಾರ ಗಿರಿಜನರಿಗಾಗಿ ಸಾಕಷ್ಟು ಹಣ ನೀಡ್ತಾ ಇದೆ. ಆದ್ರೆ ಆ ಅನುದಾನ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಬಹಳ ಕಷ್ಟ. ನಾನು ಒಬ್ಬಳೇ ಇರೋದು, ನನಗೆ ಗಂಡ ಕೂಡ ಇಲ್ಲ. ಒಂದು ನಾದಿನ ಕಟ್ಕೊಂಡು ಇದ್ದೀನಿ. ಮಗ ಒಬ್ಬ ಅವ ಹೊರಗಿದ್ದಾನೆ. ಮನೆಗೆ ಮರ ಒಂದು ಬಿದ್ದು ತುಂಬಾ ಕಷ್ಟದಲ್ಲಿ ಇದ್ದೀನಿ. ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ಬೇರೆ ಕಡೆಗೆ. ದೇವರ ಭಂಡಾರ ಉಂಟು, ನಮಗೆ ಇಲ್ಲೇ ಜೀವನ ಮಾಡಬೇಕು. ಶತಮಾನ ಕಾಲದಿಂದ ನಾವು ಇಲ್ಲಿ ಫಾರೆಸ್ಟ್ ಅಲ್ಲಿ ಕೂತವರು. ಅದಕ್ಕಾಗಿ ನಮಗೆ ಏನಂದ್ರೆ ಮುಖ್ಯವಾಗಿ ನಮಗೆ ಇಲ್ಲಿ ಒಂದು 5-6 ಜನ ಇದ್ದಾರೆ. ಈಗ ತುಂಬಾ ಕಷ್ಟದಲ್ಲಿ ನೀವು ನೋಡಿರಬಹುದು. ನಮ್ಮ ನಿಜವಾಗಿ ಒಂದು ಮನೆಗೆ ಒಂದು ಗಟ್ಟಿಮುಟ್ಟಿಯಾಗಿ ಸರ್ಕಾರ ಏನ್ ಸಿಗ್ತದೆ ಅದೊಂದು ಸೌಲಭ್ಯ ನಮಗೆ ಮಾಡಿ ಕೊಡಲೇಬೇಕು. ನಮಗೆ ಭಿಕ್ಷೆ ಬೇಡ್ದಾಗೆ ನಿಮ್ಮ ಕಾರಿಂದ ನಾವು ಬೇಡ್ತೀವಿ. ಅದೇನು ಉಪಕರಣ ನಮಗೆ ಮಾಡದಿದ್ರು ಕೂಡ ಎಲೆಕ್ಷನ್ ನಾವು ಈ ಊರಿಂದ ಇದ್ದವರು ಯಾರೂ ನಾವು ಎಲೆಕ್ಷನ್ ಕೂಡ ನಾವು ಕೊಡೋದಿಲ್ಲ. ಎಲೆಕ್ಷನ್ ಬರುವಾಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಯಾವುದೋ ಒಂದು ಎಲೆಕ್ಷನ್ ಅವ್ರು ಗೆದ್ದ ಮೇಲೆ ಅವರು ದೊಡ್ಡ ನಮ್ಮನ್ನು ವಾರೆಗಣ್ಣಲ್ಲಿ ನೋಡ್ಕೊಂಡು ಹೋಗ್ತಾರೆ. ಯಾವ ಒಂದು ಉಪಕರಣ ನಮಗೆ ಮಾಡೋದಿಲ್ಲ. ಮೀಸಲು ಅರಣ್ಯದ ನೆಪವೊಡ್ಡಿ ಈ ಗಿರಿಜನರಿಗೆ ಯಾವುದೇ ಮೂಲಭೂತ ಸೌಲಭ್ಯ ನೀಡದಿರುವುದು ನಿಜಕ್ಕೂ ದುರಂತ. ಸೂಪರ್ 3 ವರದಿಯಿಂದ ಆದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರ ಅಂತ ಕಾದು ನೋಡಬೇಕಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಇದು ನೋಡಿ, ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರು ಗ್ರಾಮದ ಪಂದಕ್ಕಳ ಕಾಲೋನಿ ಅಂತ ಕರೀತಾರೆ ಇದನ್ನು. ಮಡಿಕೇರಿ ಮಂಗಳೂರು ನ್ಯಾಷನಲ್ ಹೈವೇ 275 ಬಳಿ ಇರುವ ಗಿರಿಜನ ಕುಟುಂಬ ಇದು. ಓಕೆ, ಆಲ್ರೆಡಿ ಅರಣ್ಯ ಇಲಾಖೆನೇ 6 ಕುಟುಂಬಗಳಿಗೆ 3 ರಿಂದ 9 ಎಕರೆ ಜಾಗ ನೀಡಿದೆಯಂತೆ. ಮತ್ತೆ ಜಾಗ ಯಾಕೆ ಕೊಟ್ರಿ? ಅಟ್ಲೀಸ್ಟ್ ಒಂದು ರೋಡ್. ಪಾಪ ಅಲ್ಲಿ ಜೀಪು ಚಾಲಕ ಅಬೂಬಕರ್ ಇಲ್ಲ ಅಂತಂದ್ರೆ ಅವರು ಲೈಫ್ ಲೀಡ್ ಮಾಡೋಂಗಿಲ್ಲ. ಆಯ್ತು, ನಿಮಗೆ ಕರೆಂಟ್ ಕೊಡೋಕ್ಕಾಗಿಲ್ವಾ? ಅಟ್ಲೀಸ್ಟ್ ಸೋಲಾರ್ ಆದ್ರೂ ಕೊಡ್ಬೋದಲ್ಲ, ಸೋಲಾರ್ ವ್ಯವಸ್ಥೆ ಆದ್ರೂ ಮಾಡಬಹುದಲ್ಲ. ನೋಡಿ, 2023ರಲ್ಲಿ ರಸ್ತೆಗೆ 400 ಮೀಟರ್ ಅಷ್ಟು ಮಾತ್ರ ಕಾಂಕ್ರೀಟ್ ಹಾಕಿದ್ದಾರೆ. ಮತ್ತೆ ಇದು ಹಿಂಗ್ ಬರ್ಬೇಕು ನೋಡಿ. ಅನಾರೋಗ್ಯವಾದ್ರೆ ಇರೋದು ಒಂದೇ ಜೀಪು. ಅಬೂಬಕರ್ ಪಾಪ ಆ ಜೀಪ್ ನೋಡಿ ಇಷ್ಟು 400 ಮೀಟರ್ಗೆ ಹಾಕಿದ್ದಾರೆ ನೋಡಿ. ಮತ್ತೆ ಇಲ್ಲ. ಇದನ್ನೊಂದು ಮಾಡಿಕೊಟ್ರೆ 2 ಕಿಲೋಮೀಟರ್ ಏನೋ ಒಂದಿದೆ. ಆಮೇಲೆ ನೀವೇನು ಪಕ್ಕ ಒಳ್ಳೆ ಏನೋ ಕಾಂಕ್ರೀಟ್ ರೋಡ್ ಏನು ಮಾಡ್ಕೊಡ್ಬೇಕಾಗಿಲ್ಲ, ಒಂದು ಸಿಂಪಲ್ ಆಗಿ ಆದ್ರೂ ಮಾಡ್ಕೊಡ್ಬೇಕು. ಆ ಜವಾಬ್ದಾರಿ ಸಂಬಂಧಪಟ್ಟವರ ಮೇಲಿದೆ. ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವರು, ಯಾಕಿದನ್ನು ಹಾಕ್ತಿದೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ವಿಮಲಾಕ್ಷಿ ಮದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ, ಇವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ ನಾನು. ಯಾದವ್ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿದ್ರೆ ಗ್ರಾಮ ಪಂಚಾಯತಿ ಎಲ್ಲ ಯಾಕಿರೋದು? ಈಗ ಇವರು ಈ ತರ ಈಗಿನ ಕಾಲದಲ್ಲೂ ಕೂಡ ಅಲ್ಲ, ನಾನು ಸರ್ಕಾರ ಕೇಳೋದು ನಟ್ಟು ಬೋಲ್ಟ್ ಇವ್ರದ್ದು ಏನ್ ಮಾಡಬೇಕು? ಇವರ ನಟ್ಟು ಬೋಲ್ಟ್ ಏನ್ ಮಾಡಬೇಕು? ಆಮೇಲೆ ಹೊನ್ನೇಗೌಡ ಐಟಿಡಿಪಿ ಅಧಿಕಾರಿ. ಏನು ಐಟಿಡಿಪಿ ಅಂದ್ರೆ ಹೇಳ್ತೀನಿ. ವೆಂಕಟರಾಜ್ ಅವರು ಜಿಲ್ಲಾಧಿಕಾರಿಗಳಿದ್ದಾರೆ. ಹೊನ್ನೇಗೌಡರು ಐಟಿಡಿಪಿ, ವೆಂಕಟರಾಜು ಜಿಲ್ಲಾಧಿಕಾರಿಗಳು. ಸರ್ ನೋಡಿ, ಇದು ಎಸ್ ಪೊನ್ನಣ್ಣ ಶಾಸಕ. ಇಲ್ಲಿ ಏನ್ ಸಮಸ್ಯೆ ಅಂತ ಗೊತ್ತಿದೆ ನನಗೆ. ಇಲ್ಲಿ ಒಂಥರ ಕಾಡು ಪ್ರದೇಶ ಮತ್ತೊಂದು ಎಲ್ಲೋ ಇದೆ. ಆದ್ರೆ ನೀವು ಮಿನಿಮಮ್ ಒಂದು ರೋಡ್ ಈ ತರ ಹೋಗೋ ಜಾಗದಲ್ಲಿ ಆ ಜೀಪ್ ಹೋಗುತ್ತೆ ಅಂತಂದ್ರೆ ಆ ರೋಡ್ ಅನ್ನು ಒಂದು ಸರಿ ಮಾಡಿ ಕೊಡ್ಬೋದಲ್ಲ ಅಟ್ಲೀಸ್ಟ್. ಆಯ್ತಪ್ಪ, ಕರೆಂಟ್ ವೈರು ಕಾಡಿನ ಮಧ್ಯೆ ಹಾಕಕ್ಕಾಗೋದಿಲ್ಲ, ಸೋಲಾರ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಮಾಡ್ಕೊಡ್ಬೋದಲ್ಲ. ಇಷ್ಟೇ ನಮ್ಮ ಡಿಮಾಂಡ್ ಇರುವಂತದ್ದು. ಬನ್ನಿ, ನಮ್ಮ ರಿಪೋರ್ಟರ್ ಇದ್ದಾರೆ ಅನುಕಾರ್ಯಪ್ಪ. ಮೊನ್ನೆ ಕೂಡ ಈ ಸ್ಟೋರಿ ತಗೊಂಡ್ವಿ. ಒಂದು ಕಡೆ ಇದು ಏನು ಅರಣ್ಯ ಪ್ರದೇಶ, ಮೀಸಲ ಅರಣ್ಯ ಏನದು, ಏನು ಹೇಳಿದ್ರಿ ನೀವು?